ವಾಧ್ವಾನಿ ಸ್ಕಿಲ್ಸ್ ಎಂಪ್ಲಾಯಬಿಲಿಟಿ ಸ್ಕಿಲ್ಸ್ ಕೋರ್ಸ್ನ ಹೇಗೆ ಕಲಿಬೇಕು ಅನ್ನೋದ್ರ ಬಗ್ಗೆ ಒಂದು ಚಿಕ್ಕ ವಿಡಿಯೋ ಟ್ಯುಟೋರಿಯಲ್. ಎಲ್ಲರೂ ನೀವು ವಾಧ್ವಾನಿ ಸ್ಕಿಲ್ಲಿಂಗ್ ಆ್ಯಪನ್ನು ಡೌನ್ಲೋಡ್ ಮಾಡ್ಕೋಬೇಕು ಪ್ಲೇಸ್ಟೋರಿಂದ. ಒಂದು ಸತಿ ನೀವು ಆ ವಾಧ್ವಾನಿ ಸ್ಕಿಲ್ಲಿಂಗ್ ಆ್ಯಪ್ನ ಡೌನ್ಲೋಡ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ನೋಡ್ಬೋದು ನೀವು ಈ ಆ್ಯಪಲ್ಲಿ ನೀವು ಸೈನ್ ಇನ್ ಆಗಬೇಕು, ರಿಜಿಸ್ಟರ್ ಆಗಬೇಕು. ರಿಜಿಸ್ಟರ್ ಆದಮೇಲೆ ಜಾಯ್ನ್ ಅ ಬ್ಯಾಚ್ ಅಂತ ಸೆಕ್ಷನ್ ಬರುತ್ತೆ. ಆ ಜಾಯ್ನ್ ಅ ಬ್ಯಾಚ್ ಸೆಕ್ಷನಲ್ಲಿ ಬ್ಯಾಚ್ ಕೋಡ್ ನಿಮ್ಮ ಟೀಚರ್ಸ್ ಕೊಟ್ಟಿರ್ತಾರೆ. ಆ ಟೀಚರ್ಸ್ಗೆ ಏನು ಕೊಟ್ಟಿರ್ತಾರೆ, ನಿಮ್ಮ ಲೆಕ್ಚರ್ಸ್ ಬ್ಯಾಚ್ ಕೋಡ್ ಏನು ಕೊಟ್ಟಿರ್ತಾರೆ ಅದನ್ನ ಎಂಟರ್ ಮಾಡಿದ್ರೆ ನೀವು ಎನ್ರೋಲ್ ಆಗ್ಬೋದು. ಆ ಬ್ಯಾಚಲ್ಲಿ ನೀವು ರಿಜಿಸ್ಟರ್ ಆಗ್ಬೋದು. ಒಂದು ಸತಿ ನೀವು ಆ ಬ್ಯಾಚಲ್ಲಿ ರಿಜಿಸ್ಟರ್ ಅಥವಾ ಎನ್ರೋಲ್ಮೆಂಟ್ ಆದ ನಂತರ ಈ ಥರ ಕೋರ್ಸ್ ಕಾಣಿಸುತ್ತೆ ನಿಮಗೆ. ಓಕೆ, ಇಲ್ಲಿ ಕ್ಲಿಕ್ ಮಾಡಬೇಕು, ಆ ಕೋರ್ಸ್ನ ಕ್ಲಿಕ್ ಮಾಡಬೇಕು. ಕೋರ್ಸ್ನ ಕ್ಲಿಕ್ ಮಾಡಿದ ತಕ್ಷಣ ಈ ಥರ ಕೋರ್ಸ್ ಕಾಣಿಸುತ್ತೆ ನಿಮಗೆ. 3 ಸೆಕ್ಷನ್ ಇರುತ್ತೆ ಇದರಲ್ಲಿ. ಒಂದು ಓವರ್ ವ್ಯೂ ಅಂತ. ಓವರ್ ವ್ಯೂದಲ್ಲಿ ಈ ಕೋರ್ಸ್ ಬಗ್ಗೆ ಚಿಕ್ಕದಾಗಿ ಮಾಹಿತಿ ಇರುತ್ತೆ. ಎಷ್ಟು ಲೆಸನ್ಸ್ ಇದೆ, ಎಷ್ಟು ಟೆಸ್ಟ್ಗಳಿರುತ್ತೆ, ಅಸೆಸ್ಮೆಂಟ್ಸ್ಗಳಿರುತ್ತೆ, ನಿಮ್ಮ ಫೋನಲ್ಲಿ ಏನೆಲ್ಲ ಇರಬೇಕು ಈ ಕೋರ್ಸ್ನ ನೀವು ಕಲಿಬೇಕು. ಯಾಕಂದರೆ ಸಂಪೂರ್ಣವಾಗಿ ಈ ಕೋರ್ಸು ಕಂಪ್ಲೀಟಾಗಿ ಈ ಕೋರ್ಸು ನಿಮ್ಮ ಮೊಬೈಲಲ್ಲೇ ಇರುತ್ತೆ. ನಿಮ್ಮ ಮೊಬೈಲ್ ಯಾವ ಕಂಡೀಷನಲ್ಲಿ ಇರಬೇಕು ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿ ಇಲ್ಲಿರುತ್ತೆ. ಆಮೇಲೆ ಬೇರೆ ಬೇರೆ ಟಾಪಿಕ್ಸ್ ಏನಿದೆ, ಏನೇನೆಲ್ಲ ಟಾಪಿಕ್ ನೀವು ಕಲಿತೀರಾ ಈ ಕೋರ್ಸಲ್ಲಿ ಅನ್ನೋದ್ರ ಬಗ್ಗೆ ಡೀಟೇಲ್ಸ್ ಇದೆ, ಇದನ್ನು ನೋಡ್ಬೋದು. ಅದಾದ ನಂತರ ಕೋರ್ಸ್ ಕಂಟೆಂಟ್ನ ಕ್ಲಿಕ್ ಮಾಡಿ. ಕೋರ್ಸ್ ಕಂಟೆಂಟ್ ಕ್ಲಿಕ್ ಮಾಡಿದ್ರೆ ಇದು ಮೇನು, ಇಲ್ಲೇ ನಿಮಗೆ ಎಲ್ಲ ಲೆಸನ್ಸ್ಗಳು ಸಿಗುತ್ತೆ ಇಲ್ಲಿ. ಸೊ ಇದ್ರಲ್ಲಿ ನೋಡ್ಬೋದು ಓರಿಯೆಂಟೇಷನ್ ಅಂತಿದೆ, ಅದನ್ನು ನೀವು ಸ್ಕಿಪ್ ಮಾಡ್ಬೋದು. ಇಲ್ಲಿ ಇಂಟ್ರೊಡಕ್ಷನ್ ಟು ಎಂಪ್ಲಾಯಬಿಲಿಟಿ ಸ್ಕಿಲ್ಸ್ ಅದೊಂದು ಟಾಪಿಕ್. ಆ ಟಾಪಿಕಲ್ಲಿ 3 ಲೆಸನ್ಸ್ ಇವೆ. ಅದರಲ್ಲಿ ನೋಡಿ ಇಂಪಾರ್ಟೆನ್ಸ್ ಆಫ್ ಎಂಪ್ಲಾಯಬಿಲಿಟಿ ಸ್ಕಿಲ್ಸ್ ಅನ್ನೋದು ಒಂದು ಲೆಸನ್ನು, ಚೇಂಜಿಂಗ್ ವರ್ಕ್ ಪ್ಲೇಸ್ ಆ್ಯಂಡ್ ರಿಲೇಟೆಡ್ ಸ್ಕಿಲ್ಸ್ ಅನ್ನೋದು ಇನ್ನೊಂದು ಲೆಸನ್ನು. ಮೂರನೇದು ಅದು ಆ್ಯಕ್ಚುಲಿ ಲೆಸನ್ ಅಲ್ಲ, ಬಟ್ ಫೀಡ್ಬ್ಯಾಕು. ಆ ಫೀಡ್ಬ್ಯಾಕಲ್ಲಿ ನೀವು ಈ ಲೆಸನ್ನ ಏನು ಓದಿರ್ತೀರ ಅಲ್ಲಿ ಆ ಫೀಡ್ಬ್ಯಾಕಲ್ಲಿ ನಿಮ್ಮ ಅನಿಸಿಕೆಗಳನ್ನ ನೀವು ಟೈಪ್ ಮಾಡಿ ಕಳಿಸ್ಬೋದು. ಅದಕ್ಕೆ ತಕ್ಕನಾಗೆ ನಾವು ನಮ್ಮ ಟೀಮಿಂದ ನಿಮಗೆ ಉತ್ತರ ಕೂಡ ಸಿಗುತ್ತೆ. ಇದು 2ನೇ ಟಾಪಿಕ್ ನೋಡಿ, ಎಫೆಕ್ಟಿವ್ ಸ್ಪೀಕಿಂಗ್ ಆ್ಯಂಡ್ ಲಿಸ್ನಿಂಗ್ ಸ್ಕಿಲ್ಸ್. ಈ ಟಾಪಿಕ್ ಅಂಡರಲ್ಲಿ 11 ಲೆಸನ್ಸ್ ಇದೆ, ನೋಡ್ತಾ ಇರ್ಬೋದು. 11 ಲೆಸನ್ಸ್ ಇದೆ. ಸೊ ಈ ಲೆಸನ್ಸ್ನ ನಾವು ನೋಡ್ತಾ ಹೋಗಬೇಕು. ಸೊ ಫಸ್ಟ್ ಲೆಸನ್ ಏನಿದೆ ಈ ಟಾಪಿಕಲ್ಲಿ ಎಫೆಕ್ಟಿವ್ ಸ್ಪೀಕಿಂಗ್ ಆ್ಯಂಡ್ ಲಿಸ್ನಿಂಗ್ ಸ್ಕಿಲ್ಸಲ್ಲಿ ಕಮ್ಯುನಿಕೇಷನ್ ಆ್ಯಂಡ್ ಬೇಸಿಕ್ಸ್ ಆ್ಯಂಡ್ ಇಂಪಾರ್ಟೆನ್ಸ್ ಅಂತ ಇದೆ. ಅದನ್ನು ನೀವು ಕ್ಲಿಕ್ ಮಾಡಿದ್ರೆ ಅದರಲ್ಲಿ 4 ಬೇರೆ ಬೇರೆ ಡಿವಿಷನ್ ಇರುತ್ತೆ. ಒಂದೊಂದು ಲೆಸನಲ್ಲಿ 4 ಬೇರೆ ಡಿವಿಷನ್ ಇರುತ್ತೆ. ವಾಚ್ ಆ್ಯಂಡ್ ಥಿಂಕ್, ಕೊಲಾಬ್ರೇಟ್, ಡೂ ಮತ್ತು ಎಕ್ಸ್ಪ್ಲೋರ್. ವಾಚ್ ಆ್ಯಂಡ್ ಥಿಂಕ್ ಅನ್ನೋದು ನೀವು ಕಂಪಲ್ಸರಿ ಫುಲ್ ನೋಡಿ ಕಂಪ್ಲೀಟ್ ಮಾಡಬೇಕು. ಕೊಲಾಬ್ರೇಟ್ ಅಂತಂದರೆ ಅದು ಒಂದು ಆ್ಯಕ್ಟಿವಿಟಿ, ನಿಮ್ಮ ಟೀಚರ್ಸ್ ಅದನ್ನ ನಿಮಗೆ ಆ ಕೊಲಾಬ್ರೇಟ್ ಆ್ಯಕ್ಟಿವಿಟಿನ ಮಾಡಿಸ್ತಾರೆ. ಆಮೇಲೆ ಡೂ ಅನ್ನೋದು ಒಂದು ಚಿಕ್ಕ ಎಕ್ಸಸೈಸ್ ಇರುತ್ತೆ, ಒಂದು ಸ್ವಲ್ಪ ಪ್ರಶ್ನೆಗಳು ಬರುತ್ತೆ. ಆ ಪ್ರಶ್ನೆಗಳಿಗೆ ನೀವು ಎಷ್ಟು ಕಲ್ತಿದ್ದೀರಾ ಅನ್ನೋದನ್ನು ಅದು ಅರ್ಥ ಮಾಡ್ಕೊಳ್ಳುತ್ತೆ, ಒಂದು ಸಮರಿ ಇದ್ದಾಗೆ. ಇದು ವಾಚ್ ಆ್ಯಂಡ್ ಥಿಂಕ್ ಮತ್ತು ಡೂ ನೀವು ಎಲ್ಲ ಸ್ಟೂಡೆಂಟ್ಸು ಕಂಪ್ಲೀಟ್ ಮಾಡಲೇಬೇಕು. ಮತ್ತು ನಾನು ರಿಪೀಟ್ ಮಾಡ್ತೀನಿ, ವಾಚ್ ಆ್ಯಂಡ್ ಥಿಂಕ್ ಫುಲ್ ಕಂಪ್ಲೀಟ್ ಮಾಡಬೇಕು ಮತ್ತು ಡೂ ಕಂಪಲ್ಸರಿ ಕಂಪ್ಲೀಟ್ ಮಾಡಬೇಕು. ಅದಾದ ನಂತರ ಎಕ್ಸ್ಪ್ಲೋರ್ ಏನಿರುತ್ತಲ್ಲ ಅದರಲ್ಲಿ ಈ ಟಾಪಿಕ್ಕಿಗೆ ಸಂಬಂಧಪಟ್ಟಾಗೆ ನಿಮಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಂತಂದರೆ ಎಕ್ಸ್ಪ್ಲೋರ್ನ ಕ್ಲಿಕ್ ಮಾಡ್ಬೋದು. ಸೊ ನೀವು ಸ್ಟೂಡೆಂಟ್ಸ್ ಆಗಿ ವಾಚ್ ಆ್ಯಂಡ್ ಥಿಂಕ್ ಮತ್ತು ಡೂ ಕಂಪಲ್ಸರಿ ಕಂಪ್ಲೀಟ್ ಮಾಡಬೇಕು. ಕೊಲಾಬ್ರೇಟ್ ನಿಮ್ಮ ಟೀಚರ್ ಮಾಡಿಸ್ತಾರೆ. ಎಕ್ಸ್ಪ್ಲೋರ್ ಅದು ನಿಮ್ಗೆ ಬೇಕಿದ್ರೆ ನೋಡ್ಬೋದು, ಇಲ್ಲಾಂದರೆ ನಡೆಯುತ್ತೆ, ಏನು ಬಿಡ್ಬೋದು. ಸೊ ಆ ಥರ ನೀವು ಲೆಸನ್ಸ್ನ ನೀವು ಯಾವಾಗ ಕಂಪ್ಲೀಟ್ ಮಾಡ್ತೀರ ಗ್ರೀನ್ ಮಾರ್ಕ್ ಏನು ಕಾಣಿಸುತ್ತೆ ಅದು ಫುಲ್ಲು ಕಂಪ್ಲೀಟ್ ಆಗುತ್ತದೆ. ಆ ಲೆಸನ್ನ ನಾನು ಹೇಳಿದ್ನಲ್ಲ ವಾಚ್ ಆ್ಯಂಡ್ ಥಿಂಕ್ ಆ್ಯಂಡ್ ಡೂ ನೋಡ್ತಾ ಹೋಗಬೇಕು. ಎಲ್ಲ ಲೆಸನ್ಸ್ಗಳು ನೀವು ಅಲ್ಲಿ ಕಂಪ್ಲೀಟ್ ಮಾಡ್ತಾ ಇರಬೇಕು. ಪ್ರತಿಯೊಂದು ಟಾಪಿಕಲ್ಲೂ ಯಾವ್ಯಾವ್ದು ಲೆಸನ್ಸ್ ಇದೆ, ಎಷ್ಟು ಲೆಸನ್ಸ್ ಇದೆ ಅದನ್ನ ನೋಡಿ ಕ್ಲಿಕ್ ಮಾಡಿ ಅದನ್ನ ನೋಡ್ತಾ ಹೋಗಿ. ಸೊ ನೋಡಿ ಈ ಟಾಪಿಕ್ಸ್ ನೋಡಿ, ಸೆಲ್ಫ್ ಪ್ರೆಸೆಂಟೇಷನ್ ಅದರಲ್ಲಿ 4 ಲೆಸನ್ ಇದೆ. ಸೆಲ್ಫ್ ಮ್ಯಾನೇಜ್ಮೆಂಟ್ ಅದರಲ್ಲಿ 10 ಲೆಸನ್ ಇದೆ. ಎಲ್ಲ 10 ಲೆಸನ್ಸ್ ನೋಡ್ತಾ ಇರಬೇಕು. ಆಮೇಲೆ ಪ್ರತಿಯೊಂದು ಟಾಪಿಕ್ ಮುಗಿದ ಮೇಲೆ ಇಲ್ಲಿ ಮಾಡ್ಯೂಲ್ ಅಸೆಸ್ಮೆಂಟ್ ಅಂತ ಇದೆ. ಆ ಟಾಪಿಕ್ನಲ್ಲಿ ಎಲ್ಲ ಲೆಸನ್ಸ್ ಮುಗಿದ ಮೇಲೆ ಅಷ್ಟೇ ನೀವು ಆ ಅಸೆಸ್ಮೆಂಟ್ನ ಕಂಪ್ಲೀಟ್ ಮಾಡಬೇಕು. ಅಸೆಸ್ಮೆಂಟ್ ಅಂದರೆ ಟೆಸ್ಟ್ ಇರುತ್ತೆ. ಆ ಟೆಸ್ಟನ್ನು ನೀವು ಕ್ಲಿಕ್ ಮಾಡಿ, ಒಂದು ಪ್ರಶ್ನೆಗೆ 4 ಅಥವಾ 5 ಆಪ್ಷನ್ಸ್ ಬರುತ್ತೆ, ಅದು ಒಂದೊಂದಾಗೆ ನೀವು ಕ್ಲಿಕ್ ಮಾಡಿಕೊಂಡು ನೋಡ್ಕೊಂಡು ಹೋಗ್ಬೋದು. ಇಲ್ಲಿ ಉದಾಹರಣೆಗೆ ಒಂದು ಕೊಡ್ತೀನಿ. ಅಟೆಂಪ್ಟ್ ಕ್ವಿಝ್ ಅಂತ ಬರುತ್ತೆ ನೋಡಿ. ಪ್ರಶ್ನೆ ಬಂದಿದೆ, 4 ಆಪ್ಷನ್ಸ್ ಬಂದಿದೆ, ಅದರಲ್ಲಿ ಯಾವುದು ಆನ್ಸರ್ ನಿಮಗೆ ಕರೆಕ್ಟ್ ಅನಿಸುತ್ತೋ ಅದನ್ನ ಕ್ಲಿಕ್ ಮಾಡಿ. ಈ ಅಸೆಸ್ಮೆಂಟಲ್ಲಿ 10 ಪ್ರಶ್ನೆಗಳಿದೆ. ಎಲ್ಲ 10 ಪ್ರಶ್ನೆಗೂ ನೀವು ಆನ್ಸರ್ ಕೊಟ್ಮೇಲೆ ಫಿನಿಶ್ ಅಟೆಂಪ್ಟ್ ಅಂತ ಮಾಡಿ, ಆವಾಗ ಮುಗಿಯುತ್ತೆ. ಆವಾಗ ಓಕೆ.
ಮತ್ತೆ ನೀವು ಬ್ಯಾಕ್ ಹೋದರೆ ಇಲ್ಲಿ ಕೋರ್ಸ್ ಕಂಟೆಂಟಿಗೆ ಬರ್ತೀರಾ, ಮತ್ತೆ ಲೆಸನ್ಸ್ ನೋಡಿ. ಆ ಟಾಪಿಕ್ ಅಥವಾ ಮಾಡ್ಯೂಲಲ್ಲಿ ಎಷ್ಟು ಲೆಸನ್ಸ್ ಇರ್ತವೆ ಅಲ್ಲೆಲ್ಲ ಲೆಸನ್ಸ್ ಮುಗಿದಾದ್ಮೇಲೆ ಈ ಮಾಡ್ಯೂಲ್ ಅಸೆಸ್ಮೆಂಟ್ನ ನೀವು ಕಂಪ್ಲೀಟ್ ಮಾಡಲೇಬೇಕಾಗತ್ತೆ. ಆ ಥರ ಎಲ್ಲ ಮಾಡ್ಯೂಲ್ಸು ಎಷ್ಟಿದೆ 16 ಅಸೆಸ್ಮೆಂಟ್ಸ್ ಕೂಡ ಮುಗಿಸ್ಬೇಕಾಗತ್ತೆ. ಎಲ್ಲ ಅಸೆಸ್ಮೆಂಟ್ ಮುಗಿದಾದ್ಮೇಲೆ 70% ನೀವು ತೊಗೊಂಡಿದ್ದೀರಾ ಅಂತಂದರೆ ಇಲ್ಲಿ ಕರೆಂಟ್ ಸ್ಕೋರಲ್ಲಿ ಗೊತ್ತಾಗುತ್ತೆ. ಆಗ್ರಿಗೇಟ್ 70% ಕೋರ್ಸ್ ಕಂಪ್ಲೀಷನ್ ಸರ್ಟಿಫಿಕೇಟ್ಗೆ ನೀವು ಅರ್ಹರಾಗ್ತೀರಾ. ಅಂದರೆ ಕೋರ್ಸ್ ಕಂಪ್ಲೀಷನ್ ಸರ್ಟಿಫಿಕೇಟ್ ನಿಮ್ಗೆ ಸಿಗುತ್ತೆ 70%ಗಿಂತ ನೀವು ಜಾಸ್ತಿ ತೊಗೊಂಡ್ರೆ ಫುಲ್ ಕೋರ್ಸಲ್ಲಿ. ಆ ಸರ್ಟಿಫಿಕೇಟ್ ಸರ್ಟಿಫಿಕೇಟ್ ಅಂತ ಏನಿರುತ್ತಲ್ಲ ಇಲ್ಲಿ ಬರುತ್ತೆ. ಅದನ್ನ ಡೌನ್ಲೋಡ್ ಮಾಡಿಕೊಂಡು ಅದನ್ನ 2 ಪ್ರಿಂಟೌಟ್ ತೊಗೊಳ್ಳಿ. ಒಂದು ಪ್ರಿಂಟೌಟು ನಿಮ್ಮ ಟೀಚರ್ ಕೊಡಿ, ಇನ್ನೊಂದು ಪ್ರಿಂಟೌಟು ನಿಮ್ಮ ಜೊತೆ ಇಟ್ಕೊಂಡು ನೀವು ಯಾವಾಗ ಕೆಲಸಕ್ಕೆ ಹೋಗ್ತಿರಲ್ವ ಆ ಟೈಮಲ್ಲಿ ಆ ರೆಸ್ಯೂಮೆ ಜೊತೆ ಅಟ್ಯಾಚ್ ಮಾಡಿ ಇದನ್ನು ಸರ್ಟಿಫಿಕೇಟ್ನ ಪ್ರೆಸೆಂಟ್ ಮಾಡಿ. ನಿಮಗೆ ಕೆಲಸ ಸಿಗೋ ಸಾಧ್ಯತೆ ಜಾಸ್ತಿ ಇರುತ್ತೆ ಅವಾಗ. ಅದಲ್ಲದೆ ಇಲ್ಲಿ ನೋಡ್ಬೋದು, ಪ್ರತಿಯೊಂದು ಅಸೆಸ್ಮೆಂಟ್ ಮುಗಿದಾದ್ಮೇಲೆ ಅಕಸ್ಮಾತ್ ಆ ಅಸೆಸ್ಮೆಂಟಲ್ಲಿ 70%ಗಿಂತ ಜಾಸ್ತಿ ತೊಗೊಂಡಿದ್ರ ಅಂದರೆ ಆ ಒಂದು ಟಾಪಿಕ್ಕು ಆ ಒಂದು ಮಾಡ್ಯೂಲಿಗೆ ಕೂಡ ಒಂದು ನಿಮಗೆ ಚಿಕ್ಕ ಮೈಕ್ರೋ ಸರ್ಟಿಫಿಕೇಟ್ ಅಂತ ಸಿಗುತ್ತೆ. ಆ ಸರ್ಟಿಫಿಕೇಟ್ ಕೂಡ ಡೌನ್ಲೋಡ್ ಮಾಡಿಕೊಂಡು ನಿಮ್ಮ ಹತ್ರ ನೀವು ಇಟ್ಕೋಬೋದು. ಅದನ್ನು ನಿಮ್ಮ ಟೀಚರ್ಸ್ ಜೊತೆನೂ ಶೇರ್ ಮಾಡ್ಬೋದು ವಾಟ್ಸಪ್ಪಲ್ಲಿ. ಎಲ್ಲ ಟಾಪಿಕ್ಕಿಗೂ ಇದೆ, ಒಂದೊಂದು ಟಾಪಿಕ್ ಕೂಡ ಒಂದೊಂದು ಮೈಕ್ರೋ ಸರ್ಟಿಫಿಕೇಟ್ ನಿಮಗೆ ಸಿಗುತ್ತೆ 70% ತೆಗೆದ್ರೆ. ಓವರಾಲ್ ಕೋರ್ಸ್ ಮುಗಿದ ಮೇಲೆ ಇಲ್ಲಿ ಅರ್ನ ಸರ್ಟಿಫಿಕೇಟ್ ಅಂತ ಬರುತ್ತೆ. ಆ ಸರ್ಟಿಫಿಕೇಟ್ನ ಡೌನ್ಲೋಡ್ ಮಾಡಿ ಪ್ರಿಂಟೌಟ್ ತೆಗೆದು ನಿಮ್ಮ ಟೀಚರ್ಗೆ ಒಂದು ಕೊಡಿ, ನಿಮ್ಮ ರೆಸ್ಯೂಮೆ ಜೊತೆ ಅಟ್ಯಾಚ್ ಮಾಡಿ ನೀವು ಜಾಬ್ ಇಂಟರ್ವ್ಯೂಗೆ ಹೋಗಬೇಕಾದ್ರೆ ನಿಮ್ಗೆ ಎಷ್ಟು ಸ್ಕೋರ್ ಸಿಕ್ಕಿದೆ ಅನ್ನೋ ಕೋರ್ಸ್ ಪ್ರೋಗ್ರೆಸ್ನ ಇಲ್ಲಿ ನೋಡ್ಬೋದು ಕರೆಂಟ್ ಸ್ಕೋರ್ ಮುಖಾಂತರ. ಸೊ ಇದೆಲ್ಲ ಮುಗಿದ್ಮೇಲೆ ಕೋರ್ಸ್ ಸರ್ಟಿಫಿಕೇಟ್ ಸಿಕ್ಕಾದ್ಮೇಲೆ ಕೋರ್ಸ್ ಕಂಪ್ಲೀಷನ್ ಆಗುತ್ತೆ. ಯಾವುದೇ ರೀತಿ 3 ತಿಂಗಳ ಒಳಗಡೆ ಈ ಕೋರ್ಸ್ನ ನೀವು ಮುಗಿಸ್ಬೇಡಿ. ಯಾಕಂದರೆ ನೀವೆಲ್ಲರೂ ನಿಮ್ಮ ಸೆಮಿಸ್ಟರ್ಸ್ ಓದ್ತಿದ್ದೀರಾ, ನೀವು ನಿಮ್ಮ 5th ಸೆಮಿಸ್ಟರ್ ಓದ್ತಿರ್ಬೋದು ಅಥವಾ 4th ಸೆಮಿಸ್ಟರ್ ಓದ್ತಿರ್ಬೋದು. ಮಿನಿಮಮ್ 3 ಮಂತ್ಸಲ್ಲಿ ಒಳಗಡೆ ನೀವು ಕೋರ್ಸ್ನ ಮುಗಿಸ್ಬೇಡಿ. 6 ಮಂತ್ಸ್ ತನಕ ಬೇಕಾದ್ರೆ ಟೈಮ್ ತೊಗೊಂಡು ಕೋರ್ಸ್ನ ಮುಗಿಸ್ಬೋದು. ಆದರೆ 10 ದಿವಸದಲ್ಲಿ, 15 ದಿವಸದಲ್ಲಿ, 20 ದಿವಸದಲ್ಲಿ, 1 ತಿಂಗಳಲ್ಲಿ ಇದನ್ನ ಕೋರ್ಸ್ನ ಮುಗಿಸ್ಬೇಡಿ. ಟೈಮ್ ತೊಗೊಳ್ಳಿ ನಿಧಾನಕ್ಕೆ. ಆದರೆ ಎಲ್ಲ ಲೆಸನ್ಸ್ನ ಕಂಪ್ಲೀಟ್ ಮಾಡಿ. ಲೆಸನ್ಸ್ನ ಕಂಪ್ಲೀಟ್ ಮಾಡಿಕೊಂಡು ಅದಾದ ನಂತರ 3 ತಿಂಗಳಾದಮೇಲೆ ಎಲ್ಲ ಅಸೆಸ್ಮೆಂಟ್ಸ್ನ ನೀಟಾಗಿ ನೋಡಿಕೊಂಡು ಅಸೆಸ್ಮೆಂಟ್ಸ್ನ ಕರೆಕ್ಟಾಗಿ ಅಟೆಂಪ್ಟ್ ಮಾಡಿ ಒಳ್ಳೆ ಪರ್ಸೆಂಟೇಜ್ ತೊಗೊಂಡು ಸರ್ಟಿಫಿಕೇಟ್ ತೊಗೊಂಡು ಆ 4th ಮಂತ್ 4ನೇ ತಿಂಗಳಲ್ಲಿ ನೀವು ಈ ಕೋರ್ಸ್ನ ಮುಗಿಸಿ ಸರ್ಟಿಫಿಕೇಟ್ನ ತೊಗೊಳ್ಳಿ. ಅಲ್ಲಿ ತನಕ ಅದಕ್ಕಿಂತ ಮುಂಚೆ ನೀವು ಈ ಕೋರ್ಸ್ನ ಮುಗಿಸ್ಬೇಡಿ. ಏನೇ ಈ ಥರ ಪ್ರಶ್ನೆ ಇದ್ದರೂ ನಿಮ್ಮ ಟೀಚರ್ಸ್ನ ಕೇಳಿ, ಅವರು ನಿಮಗೆ ಹೆಲ್ಪ್ ಮಾಡ್ತಾರೆ, ಗೈಡ್ ಮಾಡ್ತಾರೆ. ಥ್ಯಾಂಕ್ ಯು.